ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ನನ್ನನ್ನು ಮರ್ತಿಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂದರೆ ನಾನು ಯೂಟ್ಯೂಬ್ಗೆ ವೀಡಿಯೋಸ್ ಅಪ್ಲೋಡ್ ಮಾಡಿದೆ ತುಂಬಾ ಟೈಮ್ ಆಯಿತು. ಬಟ್ ಇನ್ನು ಮುಂದೆ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸನ್ನು ಶಾರ್ಟ್ಸನ್ನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಾನಿವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಡೇ ಇನ್ ಮೈ ಲೈಫ್ ಅಂದರೆ ಡೈಲಿ ಲಾಗ್ ವೀಡಿಯೋನ ಶೇರ್ ಮಾಡಿದ್ದೀನಿ. ನಾನು ಮುಂಚೆ ಯಾವತ್ತೂ ಈ ಥರ ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಬಟ್ ಇವತ್ತು ಚೇಂಜ್ ಇರಲಿ ಅಂತ ನಾನು ಡೈಲಿ ಲಾಗನ್ನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಯಿತಾ, ಚೆನ್ನಾಗಿದೆಯಾ, ಹೇಗಿದೆ ಅಂತ ನನಗೆ ನಿಮ್ಮ ಕಾಮೆಂಟ್ ಮೂಲಕ ತಿಳಿಸಿ. ನಾನಿವತ್ತು ನನ್ನ ಡೇನ ಒಂದು ಲೋಟ ಬಿಸಿನೀರಿಂದ ಸ್ಟಾರ್ಟ್ ಮಾಡಿದೆ. ಹಾಗೆ ಲಂಚ್ ಬಾಕ್ಸಿಗೆ ನಾನಿವತ್ತು ಟೊಮೆಟೊ ಬಾತನ್ನು ಮಾಡಿದ್ದೆ. ನಾನು ಈ ಟೊಮೆಟೊ ಬಾತನ್ನು ಕಾರ್ನ್ ಉಪಯೋಗ ಮಾಡಿದ್ದೀನಿ. ಸ್ವಲ್ಪ ಬೇರೆ ಮೆಥಡು, ಸಿಂಪಲ್ ಆಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಬೇಗನೆ ಮಾಡ್ಬೋದು. ನಿಮಗೆ ಇದು ರೆಸಿಪಿ ಬೇಕು ಅಂತ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ನಾನು ಇದನ್ನು ರೆಸಿಪಿನ ಕೂಡ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ. ಅನಂತರ ನಾನು ಟೊಮೆಟೊ ಬಾತನ್ನು ಮಾಡಿ ಮುಗಿಸಿ ಸ್ವಲ್ಪ ಟೈಮ್ ಇತ್ತು ಅಂತ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಒರೆಸ್ಬಿಡೋಣ ಅಂತ ಆ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ. ನನಗೇನಿಲ್ಲ ಅಂದರೂ ಇಡೀ ಮನೆನ ಗುಡಿಸಿ ಒರೆಸಿ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಅಂದರೂ ಒಂದು 30 ಮಿನಿಟ್ಸ್ ಬೇಕಾಗತ್ತೆ. ಆನಂತರ ನಾನು ಬ್ರೇಕ್ಫಾಸ್ಟಿಗೆ ಇವತ್ತು ದೋಸೆನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ನಾನು ಡೈಲಿ ದೋಸೆನೇ ಮಾಡೋದಿಲ್ಲ, ಬೇರೆ ಬೇರೆ ಟ್ರೈ ಮಾಡ್ತಾ ಇರ್ತೀನಿ. ಬಟ್ ಇವತ್ತು ದೋಸೆ ಆಗಿತ್ತು. ದೋಸೆ ತುಂಬಾ ಚೆನ್ನಾಗಿ ಕೂಡ ಬಂದಿತ್ತು. ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೆ. ಬ್ರೇಕ್ಫಾಸ್ಟ್ ಮಾಡಿ ಮುಗಿಸೋ ಅಷ್ಟರಲ್ಲಿ ಹೊರಗಡೆ ಚಿಕ್ಕದಾಗಿ ಮಳೆ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮಳೆ ಜೊತೆ ಬಿಸಿ ಬಿಸಿ ದೋಸೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ನೋಡಿ, ಸಣ್ಣದಾಗಿ ಮಳೆ ಬರ್ತಾ ಇದೆ. ನಮ್ಮ ಅಪಾರ್ಟ್ಮೆಂಟಲ್ಲಿ ಈ ಥರ ಕಿಟಕಿಗಳಿಗೆ ಕಬ್ಬಿಣ ಸರಳನ್ನು ಹಾಕ್ಸ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ಸಂಧಿ ಗೊಂದಿಗಳಲ್ಲಿ ನುಗ್ಗಿ ಮಳೆ ಬರೋದನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ನಾನಿವತ್ತು ಒಂದು ಡಿಮಾರ್ಟಿಂದ ಪರ್ಚೇಸ್ ಮಾಡಿರುವಂತಹ ಕಂಟೈನರ್ ಅಥವಾ ಲಂಚ್ ಬಾಕ್ಸ್ ಬಗ್ಗೆ ರಿವ್ಯೂ ಕೊಡ್ತಾಯಿದ್ದೀನಿ. ಇದನ್ನು ನಾನು ಡಿಮಾರ್ಟಲ್ಲಿ ಓನ್ಲಿ 99 ರುಪೀಸಿಗೆ ಪರ್ಚೇಸ್ ಮಾಡಿದೆ. ನನಗೆ ಇದು ವರ್ತ್ ಇಟ್ ಅಂತ ಅನ್ನಿಸ್ತು. ಯಾಕಂದರೆ ಇದರಲ್ಲಿ ಸಾಂಬಾರನ್ನ ಹಾಕಿ, ರಸಮ್ ಹಾಕಿ, ಏನು ಹಾಕಿದರೂ ಲೀಕೇಜ್ ಆಗೋದಿಲ್ಲ. ಇದರದ ಲಾಕ್ ಸಿಸ್ಟಮ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗಾಗಿ ನೀವು ಇದನ್ನು ಬೇರೆ ಯಾವುದೇ ರೀತಿ ಥಾಟ್ ಇಲ್ಲದೆ ಪರ್ಚೇಸ್ ಮಾಡ್ಬೋದು. ಇದು ಲಂಚ್ ಬಾಕ್ಸ್ ಕೊಟ್ಟು ಕಳಿಸೋದಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೆ ಎಲ್ಲ ಕೆಲಸ ಮುಗಿಸಿ ನಾನು ಗಾರ್ಡನಿಗೆ ಬಂದೆ. ಇಲ್ಲಿ ನೋಡಿ, ಇಲ್ಲಿ ಏನು ಬೆಳೆದಿದೆ ಅಂತ. ಇದಕ್ಕೆ ನಿಮ್ಮ ಊರ ಕಡೆ ಏನಂತಾರೆ ಅನ್ನೋದನ್ನು ಹೇಳಿ. ಇದನ್ನು ನಮ್ಮೂರ ಕಡೆ ದೊಡ್ಡಪತ್ರೆ ಎಲೆ ಅಥವಾ ಸಾಂಬಾರು ಸೊಪ್ಪು ಅಂತಲೂ ಕೂಡ ಕರೀತಾರೆ. ಇದರಿಂದ ತುಂಬ ಬೇರೆ ಬೇರೆ ರೀತಿಯಾದಂಥ ಅಡುಗೆಗಳನ್ನು ಕೂಡ ಮಾಡ್ಬೋದು. ಆನಂತರ ನಾನು ಬುಕ್ಕನ್ನು ಓದೋಣ ಅಂತ ಪರಿಸರದ ಕತೆ ಅನ್ನೋ ಬುಕ್ಕನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಪೂರ್ಣಚಂದ್ರ ತೇಜಸ್ವಿಯವರು ಬರೆದಂತಹ ಪುಸ್ತಕ. ನಾನು ಇದನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿ ತುಂಬ ದಿನ ಆಯಿತು. ಒಂದು ಅರ್ಧ ಬುಕ್ಕನ್ನು ಓದಿ ಕೂಡ ಮುಗಿಸಿದ್ದೀನಿ. ಆನಂತರ ಆ್ಯಸ್ ಯೂಶ್ವಲ್ ನಾನು ಸ್ನಾನ ಮಾಡಿ ದೇವರಿಗೆ ದೀಪನ ಹಚ್ಚಿ ಕೆಲವೊಂದು ದೇವರ ಶ್ಲೋಕಗಳನ್ನು ಕೂಡ ಹೇಳಿ ನನ್ನ ಲಂಚ್ ಪ್ರಿಪೇರ್ ಮಾಡೋ ಕೆಲಸಕ್ಕೆ ಶುರು ಮಾಡಿಕೊಂಡೆ. ಓಕೆ, ಇದಾಗಿತ್ತು ಇವತ್ತಿನ ನನ್ನ ಡೈಲಿ ಲಾಗ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಾನು ಇನ್ನಷ್ಟು ಡೈಲಿ ಲಾಗ್ಸ್ ಬೇರೆ ಬೇರೆ ಥರ ವೀಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ನಾನು ಕೇವಲ ಡೈಲಿ ಲಾಗ್ಸ್ ಒಂದೇ ಅಲ್ಲ, ಅದರಲ್ಲಿ ಕೆಲವೊಂದು ಕಿಚನ್ ಟಿಪ್ಸ್ ಹಾಗೆ ನನಗೆ ಗೊತ್ತಿರೋ ಕೆಲವೊಂದು ವಿಷಯಗಳನ್ನು ಕೂಡ ಹಂಚ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಯು.